ಹೌದು, ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮತ್ತೆ ಹೆಚ್ಚಾಗುತ್ತಿರುವುದರಿಂದ ಹೆಮ್ಮಾರಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲಾಗುತ್ತಿದೆ. ಇವು ಏಪ್ರಿಲ್ 20ರವರೆಗೆ ಪ್ರಸ್ತುತ ಮಾರ್ಗಸೂಚಿ ಹೊರಡಿಸಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ ಹುಕ್ಕೇರಿ ತಾಲೂಕಿನ ಕೊಗನೋಳಿ ಟೋಲ್ ಬಳಿ ಮಹಾರಾಷ್ಟ್ರದಿಂದ ಬರುವ ಎಲ್ಲಾ ಕಾರುಗಳ ಮೂಲಕ ಬರುವವರನ್ನ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ನೆಗೆಟಿವ್ ರಿಪೋರ್ಟ್ ಅನ್ನು ಚೆಕ್ ಮಾಡುತ್ತಿರುವ ದೃಶ್ಯವನ್ನ ನೀವಿಲ್ಲಿ ನೋಡಬಹುದಾಗಿದೆ. ಮತ್ತು ಮಾಸ್ಕ್ ಕಡ್ಡಾಯವಾಗಿರಬೇಕು ಅಂತವರಿಗೆ ಮಾತ್ರ ರಾಜ್ಯದೊಳಗೆ ಎಂಟ್ರಿ ನೀಡುತ್ತಿದ್ದಾರೆ. ಆದರೆ ಬಸ್ ಮತ್ತು ದ್ವಿಚಕ್ರ ವಾಹನಗಳ ಮೂಲಕ ಬರುವ ಜನರಿಗೆ ಯಾವುದೇ ರೀತಿಯ ಟೆಸ್ಟ್ ಅಥವಾ ರಿಪೋರ್ಟ್ ನೋಡುತ್ತಿಲ್ಲ. ಮಹಾರಾಷ್ಟ್ರದ ಜನರು ರಾಜಾರೋಷವಾಗಿ ಕರ್ನಾಟಕಕ್ಕೆ ಬಸ್ ಮತ್ತು ದ್ವಿಚಕ್ರ ವಾಹನಗಳ ಮೂಲಕ ಕರ್ನಾಟಕಕ್ಕೆ ಎಂಟ್ರಿ ಪಡೆಯುತ್ತಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವ ನಿಪ್ಪಾಣಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ವಾಹನ ಸಂಚಾರರು ಯಾವುದೇ ತರಹದ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಧರಿಸದೆ ಸಂಚರಿಸುತ್ತಿರುವುದನ್ನು ನೀವು ನೋಡಬಹುದಾಗಿದೆ. ಇದರಿಂದ ರಾಜ್ಯದಲ್ಲಿ ಕೊರೋನಾ ನಿಯಮಗಳನ್ನು ಜನತೆ ಗಾಳಿಗೆ ತೂರ್ತಾ ಇದೆ. ಇದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ. ಆದ್ದರಿಂದ ಆದಷ್ಟು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸಿ ನೀವು ಸುರಕ್ಷಿತರಾಗಿರಿ, ಇತರರನ್ನ ಸುರಕ್ಷಿತರಾಗಿರಲು ಬಿಡಿ ಎಂದು ನಮ್ಮ ಸತ್ಯಂ ವಾಹಿನಿಯ ಕಳಕಳಿಯಾಗಿದೆ. ಬೇರೆ ರಾಜ್ಯದಲ್ಲಿ ಎಲ್ಲಿದ್ದಾರೆ ಅವ್ರು ಏನೆಲ್ಲ ಅವ್ರನ್ನ ಹೋಗಲಿಕ್ಕೆ ಅಲ್ಲಿಗೆ ಒಪ್ಪಿಗೆ ತೋರಿಸಿ ಅವ್ರು ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಈಗ ಎಕ್ಸಾಂಪಲ್ ಬೆಳಗಾವಿ ನಿಪ್ಪಾಣಿಯನ್ನು ಹೋಗ್ತಿರ್ತಾರೆ, ಅವ್ರು ಅಧಿಕಾರಿಗಳು ಮಾಡಿದ್ದಾರೆ ಇಲ್ಲ ಅಂತ ಕೇಳ್ಕೊಂಡು ಅವ್ರು ನೋಡ್ಬೋದು. ಇಲ್ಲ ಡ್ರೈವರ್ ಅಷ್ಟೆಲ್ಲ ಅವ್ರ ಕಡೆ ಕೇಳಿ ಕ್ಲಿಯರ್ ಆಗಿ ನೋಡ್ತೀವಿ, ಅವ್ರಿಗೆ ರಿಪೋರ್ಟ್ ನೋಡ್ಕೊಂಡು ಇದು ಮಾಡ್ತೀವಿ. ರಿಪೋರ್ಟ್ ನೋಡಲ್ಲ ಈಗ ನೋಡಿ ಎಷ್ಟು ಗಾಡಿ ನೋಡಿದ್ನ ಎಲ್ಲ ಡ್ರೈವರ್ದು ಅಷ್ಟೇ ನೋಡಿರಿ, ಉಳಿದ ಅದು ಬಾಜು ಯಾರ್ದು ನೋಡಿಲ್ಲ. ಇಲ್ಲ ಅವ್ರ ಹತ್ರ ಇರುತ್ತಾರೆ, ಅವ್ರ ಹತ್ರ ಅವರು ಇದ್ದೋದೆಲ್ಲ ಕಳಿಸ್ತಾರೆ. ನಮ್ಮ ಹೆಸರು ಎಲ್ಲಿ ಒಂದು ಮಹಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.